ಕುಶಾಲನಗರದ ಪುರಸಭೆ ಕಚೇರಿಯ ಆವರಣದಲ್ಲಿ ಇರುವಂತಹ ಮಳೆ ನೀರು ಹರಿಯುವಂತಹ ಚರಂಡಿಯ ಕಬ್ಬಿಣದ ಸರಳುಗಳು ಮುರಿದು ಸಾರ್ವಜನಿಕರಿಗೆ ಅಪಾಯ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪುರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಸುಮಾರು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ 2025ರ ಜೂನ್ 11ರಂದು ಉದ್ಘಾಟನೆಯಾದಂತಹ ನೂತನ ಪುರಸಭೆ ಕಚೇರಿ ಹಾಗೂ ವಾಣಿಜ್ಯ ಸಂಕೀರ್ಣ ಆವರಣದಲ್ಲಿ ಈ ಸಮಸ್ಯೆ ಉಂಟಾಗಿದ್ದು, ಮುಖ್ಯ ಪ್ರವೇಶ ದ್ವಾರ ಮತ್ತು ವಾಹನ ನಿಲುಗಡೆ ಮಾರ್ಗದ ಸಮೀಪದ ಚರಂಡಿಯ ಕಬ್ಬಿಣದ ಗ್ರಿಲ್ಸ್ ಮುರಿದು ಹೋಗಿರೋದ್ರಿಂದ ಸಾರ್ವಜನಿಕರು, ವೃದ್ಧರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಅಪಾಯ ಎದುರು ಉಂಟು ಮಾಡ್ತಾ ಇದೆ ಅಂತ ಸಂಘಟನೆ ಆರೋಪಿಸ್ತಾ ಇದೆ. ಕೇವಲ 1 ವರ್ಷದ ಒಳಗಡೆ ಕಬ್ಬಿಣದ ಸರಳುಗಳು ತುಕ್ಕು ಹಿಡಿದು ಮುರಿದಿರುವಂತಹದ್ದು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಅನುಮಾನವನ್ನ ಮೂಡಿಸ್ತಾ ಇದೆ ಅಂತ ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಆರೋಪಿಸ್ತಾ ಇದ್ದಾರೆ. ಸಾರ್ವಜನಿಕರು ಪ್ರತಿದಿನ ಓಡಾಡುವಂತಹ ಸ್ಥಳದಲ್ಲಿಯೇ ಇಂತಹ ಅಪಾಯಕಾರಿ ಪರಿಸ್ಥಿತಿ ಇದ್ರೂ ಕೂಡ ಪುರಸಭೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ತಮ್ಮದೇ ಕಚೇರಿ ಆವರಣದ ಸಮಸ್ಯೆಯನ್ನ ಪರಿಹರಿಸದ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರೆ ಅಂತ ಸಂಘಟನೆ ಪ್ರಶ್ನಿಸಿದೆ. ಈ ಸಂಬಂಧ ತಕ್ಷಣವೇ ಗಟ್ಟಿಮುಟ್ಟಾದಂತಹ ಕಬ್ಬಿಣದ ಸರಳುಗಳನ್ನ ಅಳವಡಿಸಿ ಸಾರ್ವಜನಿಕರ ಸುರಕ್ಷತೆಯನ್ನ ಖಚಿತಪಡಿಸಬೇಕು. ಒಂದು ವೇಳೆ ಯಾವುದೇ ಅನಾಹುತ ಸಂಭವಿಸಿದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಇದಕ್ಕೆ ಹೊಣೆಗಾರರಾಗಿರ್ತಾರೆ ಅಂತ ಕರವೇ ಸ್ವಾಭಿಮಾನಿ ಬಣ ಎಚ್ಚರಿಕೆಯನ್ನು ನೀಡಿದೆ. ಬೇಡಿಕೆಗಳನ್ನ ಶೀಘ್ರ ಈಡೇರಿಸದೇ ಇದ್ರೆ ಪುರಸಭೆ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಅಂತ ಕೂಡ ಸಂಘಟನೆ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಪ್ರಿನ್ಸಸ್ ಡಿಸೋಜಾ, ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ್ ಗೌಡ, ಗೌರವಾಧ್ಯಕ್ಷ ಚಂದ್ರು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಜಯಶ್ರೀ, ಮುರುಗೇಶ್, ಕುಶಾಲನಗರ ತಾಲೂಕು ಸಂಚಾಲಕ ವಿಪಿ ಚಂದ್ರಣ್ಣ, ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷೆ ಭವ್ಯ, ಜಿಲ್ಲಾ ಸಂಚಾಲಕ ಸತೀಶ್, ಪದಾಧಿಕಾರಿಗಳಾದಂತಹ ವಿಲ್ಸನ್ಸ್, ನಂಜಪ್ಪ, ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬರೋದಿದ್ದು ಈ ಕೆಲಸ ಈ ತರ ಮಾಡಿದ್ದಾರೆ. ಅವರು ಈ ಬಣದಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಬಣದಿಂದ ತೀವ್ರವಾಗಿ ಖಂಡಿಸ್ತೀವಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಾವು ಕುಶಾಲನಗರ ಪುರಸಭೆಗೆ ಇವತ್ತು ಒಂದು ಏನೋ ನೋಡ್ಬೇಕಂತ ಬಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಂದಿದ್ದೀವಿ. ನಮಗೆ ಕುಶಾಲನಗರ ಪುರಸಭೆಯಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು ಸಾರ್ವಜನಿಕರಿಂದ. ನಾವು ಅದನ್ನು ವೀಕ್ಷಣೆಗೆ ಬಂದು ಇಲ್ಲಿ ನೋಡಿದ್ರೆ 3 ದೊಡ್ಡ ಹೋಂಡಗಳಿದೆ. ಈ ಹೋಂಡಗಳು ಏನಕ್ಕೆ ಬಿಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಪುರಸಭೆ ಓಪನ್ ಆಗಿ ಇನ್ನೂ 1 ವರ್ಷ ಕೂಡ ಕಳೆದಿಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳು ಅದು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇಲ್ಲಿ ಈಗ ಇದು ಜೀವಂತವಾಗಿರೋ ಜನಗಳನ್ನ ಸಾಯಿಸಿ ಮೇಲೆ ಮುಚ್ಚುತ್ತಾರೋ ಇಲ್ಲ ಹಾಗೆ ಮುಚ್ಚುತ್ತಾರೋ ಅಂತ ಗೊತ್ತಿಲ್ಲ. ಬೇಗನೆ ಸರಿಪಡಿಸಿ, ಆದಷ್ಟು ಬೇಗ ಇನ್ನ ಸರಿಪಡಿಸ್ಬೇಕಂತ ನಾನು ಪುರಸಭೆ ಅಧಿಕಾರಿಗಳಲ್ಲಿ ಕೇಳ್ಬೋದು. ಅಲ್ಲ, ನೀವೊಂದು ಮಾತಾಡಿ. ಇದು ಪುರಸಭೆ ಅಲ್ವಾ? ಇಷ್ಟು ದೊಪ್ಪ ಗುಂಡಿ ಸರಳುಗಳೆಲ್ಲ ಹೋಗಿದ್ದಾವೆ. ಇದು ಯಾರು ಜವಾಬ್ದಾರಿ? ನೀರು ಹರಿಯೋ ಜಾಗ. ನಾಳೆ ಬಿದ್ದರೆ ಯಾರು ಜವಾಬ್ದಾರಿಕೆ ಹೇಳಿ ನೋಡು. ಹಿಂಗೆ ಆಗ್ಬಿಟ್ರೆ ಕಷ್ಟ. ನಮ್ಮ ವೇದಿಕೆ ಕಾರ್ಯಕರ್ತರಂತೂ ಇಂಥವು ಬಿಡೋದಿಲ್ಲ. ಮುಖ್ಯ ಅಧಿಕಾರಿಗಳೇ ದಯವಿಟ್ಟು ಬೇಗನೆ ಸರಿಪಡಿಸಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕೇಳ್ತಾ ಇದ್ವಿ.